ನನ್ನ ಡೈಲಿ ವ್ಲಾಗ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗಿಂದ ನಾನು ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬ್ ವ್ಲಾಗ್ಸ್ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದನ್ನ ಕಂಟಿನ್ಯೂಟಿ ಇಡೋಣ ಅಂದರೆ ಎಸ್ ಡೆಫಿನೆಟ್ಲಿ ನನಗೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಈ ಒಂದು ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡೋಕ್ಕೆ. ಮೈ ಸೆಲ್ಫ್ ಉಷಾ, ಮದರ್ ಆಫ್ ಟಾಡ್ಲರ್, ನಿಮ್ಮೊಟ್ಟಿಗೆ ನನ್ನ ಡೈಲಿ ಲೈಫ್ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಅಮ್ಮ ಆಗಿ, ಒಂದು ಮೆಂಟರ್ ಆಗಿ. ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದೆ ಸಿಂಪಲ್ ರುಟೀನ್ ಇಂದ. ಕ್ಲೋತ್ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಿತ್ತು. ಮೇಜರ್ ಥಿಂಗ್ಸ್ ನನ್ನ ಪಾಪು ಜೊತೆ ಇಟ್ಕೊಂಡೇ ಮಾಡ್ತಿರ್ತೇನೆ. ನನಗೆ ಯಾವ್ದು ಹೆಲ್ಪ್ ಇಲ್ಲ ಅಂತಿಲ್ಲ, ನನಗೆ ಬಹಳ ನನ್ನ ಮದರ್ ಇನ್ ಲಾ, ಫಾದರ್ ಇನ್ ಲಾ ಹೆಲ್ಪ್ ತುಂಬಾನೇ ಇದೆ. ಬಟ್ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡುವಾಗ ನನ್ನ ಪಾಪು ಜೊತೆನೇ ಮಾಡ್ತೀನಿ, ಅವನ್ನ ಇನ್ಕ್ಲೂಡ್ ಮಾಡ್ತೀನಿ. ಇದರಿಂದ ನಮ್ಮ ಪಾಪುಗಳು ಆಕ್ಟಿವ್ ಆಗಿರ್ತಾರೆ ಆ್ಯಂಡ್ ಎಸ್ಪೆಷಲಿ ಬಾಯ್ ಬೇಬೀಸ್, ಅವ್ರ ಹತ್ರ ಸಾಕಷ್ಟು ಎನರ್ಜಿ ಇರುತ್ತೆ. ಅದನ್ನ ನಾವು ಡ್ರೈನ್ ಮಾಡಿಸ್ಬೇಕಂದ್ರೆ ಎಸ್ ಅವ್ನ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ಬೇಕು, ಇಲ್ಲ ನಮ್ಮ ಜೊತೆ ಆಕ್ಟಿವಿಟಿ ಮಾಡಬೇಕಾದ್ರೆ ಅವನು ಇನ್ವಾಲ್ವ್ ಮಾಡಬೇಕು. ಬಟ್ ಇನ್ಲಾಸ್ ಹೆಲ್ಪ್ ಇಲ್ಲದೆ ಎಷ್ಟೊಂದು ತಾಯಂದಿರು ಕಷ್ಟಪಡ್ತಾರೆ. ನನಗೆ ನಿಜವಾಗ್ಲೂ ಅವ್ರ ಪೇನ್ ತುಂಬ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಷ್ಟು ಹೆಲ್ಪ್ ಇದ್ದೆ ಸಮಟೈಮ್ಸ್ ನಾನು ಡಿಪ್ರೆಷನ್ಗೆ ಫೀಲ್ ಮಾಡ್ತೀನಿ, ಇಲ್ಲ ನನ್ನ ಮೆಂಟಲ್ ಸ್ಟೇಟೇ ರೈಟ್ ಇರೋಲ್ಲ. ಆ್ಯಂಡ್ ಈ ಥರ ತಾಯಿಗಳೆಲ್ಲ ಹೆಂಗೆ ಇದನ್ನ ಸ್ಟೇಜ್ನ ಓವರ್ಕಮ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದು ಜಸ್ಟ್ ನ್ಯೂ ಬಾರ್ನ್ ಸ್ಟೇಜ್ ಅಲ್ಲ, ಇದು ಒಂದು ಲೈಕ್ ಸ್ಕೂಲ್ಗೆ ಹೋಗೋವರೆಗೂ ಒಂದು ಲೈಫು. ನಿಜವಾಗ್ಲೂ ನೀವೆಲ್ಲ ಗ್ರೇಟ್. ಹೋಪ್ಫುಲ್ಲಿ ನಿಮಗೆ ಅಟ್ಲೀಸ್ಟ್ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಇದನ್ನ ಹೆಂಗೋ ಸಾಗಿಸ್ಬೋದು. ರಿಯಲಿ ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ಬ್ಲೆಸ್ಡ್ ಇದ್ದೀನಿ. ಎವ್ರಿ ಡೇ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯವಾಗ್ತಿರೋದು ನನ್ನ ಇನ್ಲಾಸ್ ಹೆಲ್ಪಿಂದಾನೆ. ಅದನ್ನು ನಾನು ನಿಜವಾಗ್ಲೂ ತುಂಬ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀನಿ. ಇದರಲ್ಲಿ ಇನ್ನೊಂದು ವಿಷಯ ಕೂಡ ಇದೆ. ಬಿಕಾಸ್ ನನ್ನ ಒಂದು ಫಿನಾನ್ಷಿಯಲ್ ಸ್ಟೇಜ್ ಚೆನ್ನಾಗಿದೆ, ನಾನು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡೋದ್ರಿಂದ ನಾನು ಹೊರಗಡೆ ಒಂದು ಕೆಲಸಕ್ಕೆ ಹೋಗಿ ಮನೆಗೆ ಬರಬೇಕು, ನನ್ನ ಪಾಪು ಆ ಟೈಮ್ನ ನಾನು ಸ್ಪೆಂಡ್ ಮಾಡದೇ ಇಲ್ಲ ಅಂತ ಒಂದು ಗಿಲ್ಟ್ ಇಲ್ಲ. ಬಿಕಾಸ್ ನಾನು ಮನೇಲಿರೋದಕ್ಕೆ, ನಾನು ಯಾವಾಗ ಬೇಕು ನಾನು ಅವಾಗ ಕೆಲಸ ಮಾಡೋದಕ್ಕೆ ಇದೆಲ್ಲ ಪಾಸಿಬಲ್ ಆಗ್ತಿರೋದು ಬಿಕಾಸ್ ನಾನು ಚೂಸ್ ಮಾಡಿರೋ ಈ ಫೀಲ್ಡ್ ಡಿಜಿಟಲ್ ಸ್ಕಿಲ್ಸಿಂದ. ನಾನು ಮೆಂಟರ್, ಟ್ರೈನರ್ ಫಾರ್ 3.5 lakh ಇರೋ ಅಂತ ಈ ಕಮ್ಯುನಿಟಿಗೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಒಂದು 37 ಡಿಜಿಟಲ್ ಸ್ಕಿಲ್ಸ್ನ ನಾವು ಕಲ್ತ್ಕೊಂತೀವಿ. ಪ್ರತಿ ಒಂದರಲ್ಲೂ ನಾವು ಒಂದೊಂದು ವಿಧವಾಗಿ ಅರ್ನ್ ಮಾಡ್ಬೋದು, ದುಡಿಬೋದು. ಇವತ್ತು ರ್ಯಾಂಡಮ್ ಆಗಿ ನಾನು ಬರೀ 2 ಟಾಪಿಕ್ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ಬಿಕಾಸ್ 37 ಸ್ಕಿಲ್ಸ್ ಬಗ್ಗೆನೂ ನಾವು ಒಂದು ವಿಡಿಯೋದಲ್ಲಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಡಿಜಿಟಲ್ ಸ್ಕಿಲ್ಸ್ ವಾಸ್ಟ್ ಇದೆ. ಆ್ಯಂಡ್ ಇವತ್ತು ಮಾತಾಡ್ತಾ ಇರೋದು ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಬಗ್ಗೆ ಮಾತಾಡೋಣ. ಬಿಕಾಸ್ ಈ ಒಂದು ವಿಷಯ ಪರ್ಟಿಕ್ಯುಲರ್ ಸ್ಕಿಲ್ಲಲ್ಲಿ ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಇದೆ. ಕಂಟೆಂಟ್ ರೈಟಿಂಗ್ ಅಂದರೆ ಜಸ್ಟ್ ಏನೋ ಬರೆದು ಕೊಡೋದು, ಕಾಪಿ ರೈಟಿಂಗ್ ಏನೋ ಕಾಪಿ ಮಾಡಿಕೊಂಡು ಒಂದು ಕಾಪಿ ಪೇಸ್ಟ್ ಜಾಬ್ ಮಾಡೋದು, ಇದು ಯಾವುದೇ ಥರ ಅಲ್ಲ. ಇದೆಲ್ಲ ಹೆಂಗೆ ಡಿಜಿಟಲ್ ಸ್ಕಿಲ್ಸ್ ಆಗುತ್ತೆ ಹೇಳಿ? ಫಸ್ಟ್ ಕಂಟೆಂಟ್ ರೈಟಿಂಗ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಟೆಂಟ್ ರೈಟಿಂಗ್ ಅಂದರೆ ಬಿಸ್ನೆಸ್ ಆನ್ಲೈನಲ್ಲಿ ಯೂಸ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಮತ್ತು ವ್ಯಾಲ್ಯೂ ಪ್ರೊವೈಡ್ ಮಾಡುವ ಒಂದು ಕಂಟೆಂಟ್ನ ನಾವು ಕ್ರಿಯೇಟ್ ಮಾಡೋದು. ಲೈಕ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಕ್ಯಾಪ್ಷನ್ಸ್ ನೋಡ್ತೀರಾ ಅಲ್ವಾ? ಅದೇ ಯೂಟ್ಯೂಬ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಸ್ ನೋಡ್ತೀರಾ, ಗೂಗಲಲ್ಲಿ ಬ್ಲಾಗ್ಸ್ ಓದ್ತೀರಾ, ವೆಬ್ಸೈಟ್ ಓಪನ್ ಮಾಡಿದಾಗ ಇನ್ಫಾರ್ಮೇಷನ್ ನೋಡ್ತೀರಾ. ಇಲ್ಲ ಇವೆಲ್ಲ ಯಾರಾದರೂ ಕ್ರಿಯೇಟ್ ಮಾಡಬೇಕು, ಅದು ಕಂಟೆಂಟ್ ರೈಟರ್ನ ವರ್ಕ್. ಕಂಟೆಂಟ್ ರೈಟರ್ನ ಮೇಲ್ ಗೋಲ್ ಏನಂದರೆ ಆಡಿಯನ್ಸ್ಗೆ ಎಜುಕೇಟ್ ಮಾಡೋದು, ಇನ್ಫಾರ್ಮ್ ಮಾಡೋದು ಮತ್ತು ಟ್ರಸ್ಟ್ ಬಿಲ್ಡ್ ಮಾಡೋದು. ಇವಾಗ ಕಾಪಿ ರೈಟಿಂಗ್ ಅಂದರೆ ಸ್ವಲ್ಪ ಡಿಫ್ರೆಂಟು. ಹೇಗೆ ಅಂದರೆ ಕಾಪಿ ರೈಟಿಂಗ್ ಮೇನ್ ಗೋಲ್ ಬಂದು ಸೇಲ್ಸ್ನ ಜನ್ರೇಟ್ ಮಾಡೋದು. ಹೇಗೆ? ನೀವು ಯಾವುದಾದ್ರೂ ಪ್ರಾಡಕ್ಟ್ನ ನೋಡಿದಾಗ ಅಥವಾ ಆಫರ್ ನೋಡಿದಾಗ ನಿಮಗೆ ಅದನ್ನು ಬೈ ಮಾಡಬೇಕು ಅಂತ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಅಲ್ವಾ? ಆ ವರ್ಡ್ಸ್, ಆ ಸೆಂಟೆನ್ಸ್, ಆ ಸ್ಟ್ರಕ್ಚರ್ ಅದನ್ನು ಕ್ರಿಯೇಟ್ ಮಾಡೋದೇ ಕಾಪಿ ರೈಟರ್ದು ವರ್ಕು. ಕಾಪಿ ರೈಟಿಂಗ್ ಯೂಸ್ ಮಾಡೋದು ಆ್ಯಡ್ಸಲ್ಲಿ, ಸೇಲ್ಸ್ ಪೇಜಲ್ಲಿ, ಇಮೇಲ್ ಮಾರ್ಕೆಟಿಂಗಲ್ಲಿ, ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ. ಸೊ ಕಾಪಿ ರೈಟಿಂಗ್ ಡೈರೆಕ್ಟ್ಲಿ ಬಿಸ್ನೆಸ್ಗೆ ರೆವೆನ್ಯೂನ ಜನ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಕಂಟೆಂಟ್ ರೈಟಿಂಗ್ ಅಂದರೆ ಟ್ರಸ್ಟ್ ಬಿಲ್ಡ್ ಮಾಡ್ತೀವಿ ನಮ್ಮ ಬರೆಯೋದ್ರಲ್ಲಿ, ಕಾಪಿ ರೈಟಿಂಗಲ್ಲಿ ಸೇಲ್ಸ್ ಜನ್ರೇಟ್ ಮಾಡ್ತೀವಿ ಅದು ಬರೆಯೋದ್ರಲ್ಲಿ. ಇವತ್ತು 2026 ಮೋಸ್ಟ್ ಎಲ್ಲ ಬಿಸ್ನೆಸ್ ಆನ್ಲೈನಲ್ಲಿ, ಸ್ಮಾಲ್ ಬಿಸ್ನೆಸ್ ಇರಲಿ, ಬಿಗ್ ಕಂಪನಿನೇ ಆಗಿರಲಿ, ಎಲ್ಲರಿಗೂ ಕಂಟೆಂಟ್ ಮತ್ತು ಕಾಪಿ ಬೇಕೇ ಬೇಕು. ಬಿಕಾಸ್ ವಿತೌಟ್ ಕಂಟೆಂಟ್ ಬಿಸ್ನೆಸ್ ಗ್ರೋ ಆಗಲ್ಲ, ವಿತೌಟ್ ಕಾಪಿ ರೈಟಿಂಗ್ ಸೇಲ್ಸ್ ಜನ್ರೇಟ್ ಆಗಲ್ಲ. ಅದಕ್ಕೆ ಈ ಸ್ಕಿಲ್ಗೆ ತುಂಬ ಹೈ ಡಿಮ್ಯಾಂಡ್ ಇದೆ. ನಮ್ಮ ಕಂಪ್ನಿಲಿ ಎಲ್ಲರೂ ನಿಮಗೆ ಇದ್ರ ಬಗ್ಗೆ ಹೇಳಿರೋದು ನೀವು ಕೇಳಿರ್ತೀರ. ಬಟ್ ಎಲ್ಲರೂ ಎನ್ರೋಲ್ ಆಗೋದು ಕಂಟೆಂಟ್ ಕಾಪಿ ರೈಟಿಂಗ್ ಜಸ್ಟ್ ಕಾಪಿ ಪೇಸ್ಟ್ ಕಂಟೆಂಟ್ ಬರೆಯೋದು ಅಂತ ಜಾಯ್ನ್ ಆಗಿರ್ತಾರೆ. ಆದ್ರೆ ಅವ್ರಿಗೆ ನಿಜವಾಗ್ಲೂ ಕಂಟೆಂಟ್ನ ಹೇಗೆ ಬರೆಯೋದು, ಕಾಪಿ ರೈಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡಲ್ಲ. ಯಾಕಂದ್ರೆ ನಮ್ಮ ಕಂಪ್ನಿ ಇರೋದು ಆಲ್ರೆಡಿ ಹಿಂದಿ ಆ್ಯಂಡ್ ಇಂಗ್ಲೀಷ್ ಕ್ಲಾಸಸ್. ಬಟ್ ನನ್ನ ಮೆಂಟರ್ಶಿಪ್ಪಲ್ಲಿ ನಿಮಗೆ ಕನ್ನಡದಲ್ಲಿ ನಾನು ಇದನ್ನು ಹೇಳ್ಕೊಡ್ತೀನಿ.
ಬೆಸ್ಟ್ ಪಾರ್ಟ್ ಏನಂದರೆ ಈ ಸ್ಕಿಲ್ ಕಲಿಬೇಕಂದ್ರೆ ನೀವು ಎಕ್ಸ್ಪರ್ಟ್ ಆಗಿರ್ಬೇಕಂತ ಅವಶ್ಯಕತೆನೇ ಇಲ್ಲ. ನೀವು ಝೀರೋಯಿಂದ ಸ್ಟಾರ್ಟ್ ಮಾಡ್ಬೋದು. ವಿಡಿಯೋ ಎಂಡ್ವರೆಗೂ ನೋಡಿ. ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ 2 ಡೇಸ್ ಜನ್ರೇಟ್ ಮಾಡಿರೋ ಒಂದು ಇನ್ಕಮ್ ಇರ್ಬೋದು ಎಲ್ಲನೂ ನಾನು ಪ್ರೂಫಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲಿ. ಬಿಕಾಸ್ ಪ್ರೂಫ್ ಇಲ್ಲದೆ ನಾವು ಮಾತಾಡಬೇಕಾದ್ರೆ ಅದು ಸರಿ ಅನಿಸಲ್ಲ. ಸೊ ಸಮ್ಟೈಮ್ಸ್ ನಾನು ಅಲ್ಲಿ ನೀವು ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಒಳಗಡೆ ಹೋಗಿ ಬೇರೆ ವೀಡಿಯೋಸು ನೋಡ್ಬೋದು. ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ತುಂಬ ಮಾತಾಡಿದೆ ಅನಿಸುತ್ತೆ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಇದೊಂದು ನನ್ನ ಡೈಲಿ ರುಟೀನ್ ನನ್ನ ಪಾಪು ಜೊತೆ. ಆ್ಯಂಡ್ ಈವ್ನಿಂಗ್ ಅವನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವನ್ನೆಲ್ಲ ಆದಮೇಲೆ ಅವನು ಮನ್ಕೊಂಡಾಗ ಒಂದು ಲೈಕ್ 2 hours ನ್ಯಾಪ್ ತೊಗೊತಾರಲ್ಲ ಒಂದು ಈವ್ನಿಂಗ್ ಟಾಡ್ಲರ್ ಬೇಬೀಸ್, ಆ ಟೈಮಲ್ಲಿ ನಾನು ಈ ಡಿಜಿಟಲ್ ಸ್ಕಿಲ್ಸಿಂದ ವರ್ಕ್ ಮಾಡ್ತೀನಿ. ಸೊ ಇವಾಗ ನಾನು ಮೆಂಟರ್ ಟ್ರೈನರ್ ಆಗಿರೋದಕ್ಕೆ ನಾನೇನು ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗಲ್ಲ, ನನ್ನ ಟೀಮ್ ಜೊತೆ ಸ್ಪೆಂಡ್ ಮಾಡ್ತೀನಿ. ಅದೇ ಝೀರೋಯಿಂದ ನಾನು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಇವತ್ತು ಈ ಪೊಸಿಷನಲ್ಲಿ ಇದ್ದೀನಿ. ನೀವು ಆರಾಮಾಗಿ ಸ್ಟಾರ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಅಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ನ ಶೇರ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ನೀವು ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಈ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳ್ಕೊಬೋದು. ಇಲ್ಲ ಡೈರೆಕ್ಟಾಗಿ ಈ ಯೂಟ್ಯೂಬ್ ಒಳಗಡೆ ಹೋಗಿ ನನ್ನ ಅಕೌಂಟ್ ಒಳಗಡೆ ಹೋಗಿ ಬೇರೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ವರ್ಕ್ ಬಗ್ಗೆನೂ ಎಕ್ಸ್ಪ್ಲೈನ್ ಬೇರೆ ವೀಡಿಯೋಸಲ್ಲಿ ಮಾಡಿದ್ದೀನಿ. ಬಿಕಾಸ್ ಇದರಲ್ಲಿ ನೋಡಿ 37 ಡಿಜಿಟಲ್ ಸ್ಕಿಲ್ಸ್ ಇದೆ. ಸೊ ನಾನು ಇವತ್ತು ಮಾತಾಡೋದು ಬರೀ 2 ಡಿಜಿಟಲ್ ಸ್ಕಿಲ್ಸ್. ಅದು ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು, ಥಿಂಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು, ಯುನೀಕ್ ಥಿಂಕಿಂಗ್ ಇದೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಎಸ್ ಡೆಫಿನೆಟ್ಲಿ ಈ ಕಂಟೆಂಟ್ ಕಾಪಿ ರೈಟಿಂಗ್ ಚೂಸ್ ಮಾಡ್ಬೋದು. ಬಟ್ ರೈಟಿಂಗಲ್ಲಿ ಇಂಟ್ರೆಸ್ಟೇ ಇಲ್ದಿರೋರು ಹಲವಾರು ಆಪ್ಷನ್ಸ್ ಇದೆ. ಹೇಳಿದ್ನಲ್ಲ 37 ಡಿಜಿಟಲ್ ಸ್ಕಿಲ್ಸ್. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಈ ವಿಡಿಯೋ ಎಂಡಲ್ಲಿ ನಾನು ವಿಡ್ರಾವಲ್ ವಿಡಿಯೋ ಹಾಕಿರ್ತೀನಿ, ನೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಲವ್ ಯು. ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮರಿದೆ ಪ್ಲೀಸ್ ಮಾಡಿ. ಸೊ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಪೋಸ್ಟ್ ಮಾಡಿದಾಗಲೂ. ಇದು ನಾನು ಸಂಪಾದನೆ ಮಾಡಿದ್ದು ಆ್ಯಂಡ್ ಈ ಒಂದು ಬ್ಯಾಲೆನ್ಸ್ನ ನಾನು ವಿಡ್ರಾ ಮಾಡ್ತಾ ಇದ್ದೀನಿ. ಡೇಟ್ ಟೈಮ್ ನೋಡ್ಕೊಳ್ಳಿ, 17th ಫೆಬ್ರವರಿದು ಈ ಒಂದು ಟ್ರಾನ್ಸಾಕ್ಷನ್ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾವು ಏನು ಸಂಪಾದನೆ ಮಾಡ್ತೀವೋ ಅದಕ್ಕೆ ನಾವು ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ. ಒನ್ಸ್ ಅಗೇನ್ ಇದು ಯಾವುದೇ ಥರ ಶೋ ಆಫ್ ಅಲ್ಲ. ನಾನು ನಿಮಗೆ ಬರೀ ಅದನ್ನು ಕಲೀರಿ ಇದನ್ನು ಕಲೀರಿ, ನೀವು ಇಷ್ಟು ಸಂಪಾದನೆ ಮಾಡ್ಬೋದು ಅಷ್ಟು ಸಂಪಾದನೆ ಮಾಡೋದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ನಾನು ಮಾಡಿರೋದಕ್ಕೆ ನಾನು ಪ್ರೂಫ್ ತೋರಿಸಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ನಾನು ರಿಯಲ್ ಲೈಫ್ ನಿಮಗೆ ತೋರಿಸ್ತಾ ಇದ್ದೀನಿ, ರಿಯಲ್ ಆಗಿ ಟ್ರಾನ್ಸಾಕ್ಷನ್ ತೋರಿಸ್ತಾ ಇದ್ದೀನಿ ಅಂದರೆ ಬಿಕಾಸ್ ನಿಮಗೆ ಆ ಒಂದು ನಂಬಿಕೆ ನನ್ನ ಮೇಲೆ ಬರಲಿ ಅಂತ. ಬಿಕಾಸ್ ಆನ್ಲೈನಲ್ಲಿ ತುಂಬ ಸ್ಕ್ಯಾಮ್ಸ್ ಆಗುತ್ತೆ, ಎಲ್ಲನೂ ನೀವು ನಂಬಕ್ಕಾಗಲ್ಲ. ಯಾವುದನ್ನು ನಿಮಗೆ ಕಣ್ಮುಂದೆ ನಂಬಕ್ಕಾಗುತ್ತೆ ಅದನ್ನು ನೀವು ಅಟ್ಲೀಸ್ಟ್ ಟ್ರೈ ಮಾಡಿ ನಂಬಕ್ಕೆ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.